ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಇಂಡಿಯನ್ ಬ್ಯಾಂಕಿಂದ ಒಟ್ಟು 300 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ ಆಫ್ ಲೋಕಲ್ ಬ್ಯಾಂಕ್ ಆಫೀಸರ್ಸ್ 2024. ಸೊ ವೀಕ್ಷಕರೇ, ಇಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಪೊಸಿಷನ್ಗೆ ಕಾಲ್ ಮಾಡಿದ್ದಾರೆ. ಇಂಡಿಯನ್ ಬ್ಯಾಂಕ್, a leading public sector bank with headquarters in Chennai, invites applications for local bank officers. The selected candidates shall be posted in the applied state only. ಹಾಗೆ ಇಲ್ಲಿ ಡೀಟೇಲ್ಸ್ ಆಫ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ 5 ಸ್ಟೇಟ್ಸಲ್ಲಿ ಕಾಲ್ ಮಾಡಿದ್ದಾರೆ. ಒಟ್ಟು 300 ಹುದ್ದೆಗಳು ಆ್ಯಂಡ್ ಕ್ಯಾಟಗರಿ ವೈಸ್ ಕೂಡ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ನೋಡಬಹುದು. ಆ್ಯಂಡ್ ವೀಕ್ಷಕರೇ, ಯಾವ ಸ್ಟೇಟಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಆ ಸ್ಟೇಟ್ ಲ್ಯಾಂಗ್ವೇಜ್ ಕಂಪಲ್ಸರಿ ಗೊತ್ತಿರಬೇಕು ವೀಕ್ಷಕರೇ. ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಅಲ್ಲಿ ತಮಿಳ್ ಲ್ಯಾಂಗ್ವೇಜ್ ಕಂಪಲ್ಸರಿ ಚೆನ್ನಾಗಿ ಗೊತ್ತಿರಬೇಕು. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್, ಆಂಧ್ರ ಪ್ರದೇಶಲ್ಲಿ ತೆಲುಗು, ಮಹಾರಾಷ್ಟ್ರದಲ್ಲಿ ಮರಾಠಿ ಆ್ಯಂಡ್ ಗುಜರಾತಲ್ಲಿ ಗುಜರಾತಿ ಗೊತ್ತಿರಬೇಕು ವೀಕ್ಷಕರೇ, ತಾವು ನೋಡಬಹುದು. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ವಿಲ್ ಸ್ಟಾರ್ಟ್ ಆನ್ 13/8/2024 ವೀಕ್ಷಕರೇ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ತಾವು ರಿಜಿಸ್ಟ್ರೇಷನ್ ಮಾಡಬಹುದು ವೀಕ್ಷಕರೇ. ಆ್ಯಂಡ್ ಇದರ ಕೊನೆಯ ದಿನಾಂಕ 2/9/2024. ಸೊ ಸೆಪ್ಟೆಂಬರ್ 2 ಒಳಗಡೆ ತಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಫೀಸ್ ಕೂಡ ಪೇ ಮಾಡಿರಬೇಕು ವೀಕ್ಷಕರೇ. ಇಲ್ಲಿ ಪೇ ಸ್ಕೇಲ್ ಆ್ಯಂಡ್ ಎಮೋಲ್ಯುಮೆಂಟ್ಸ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ, ತಾವು ನೋಡಬಹುದು. ಆ್ಯಂಡ್ ಇಲ್ಲಿ ವೇಕೆನ್ಸೀಸ್ ರಿಲೇಟೆಡ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡ್ಕೋಬಹುದು ವೀಕ್ಷಕರೇ. ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ, ನ್ಯಾಷನಾಲಿಟಿ ಆರ್ ಸಿಟಿಸನ್ಶಿಪ್. ಆ್ಯಂಡ್ ಇಲ್ಲಿ ಏಜ್ ಆ್ಯಂಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಸ್ಕೇಲ್ 1 ಪೊಸಿಷನ್ಗೆ ಮಿನಿಮಮ್ ಏಜ್ 20 ಆ್ಯಂಡ್ ಮ್ಯಾಕ್ಸಿಮಮ್ 30 ಇಯರ್ಸ್. ಆ್ಯಂಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ವೀಕ್ಷಕರೇ ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ರಿಸರ್ವೇಷನ್ ಕ್ಯಾಟಗರೀಸ್ಗೆ ಏಜ್ ರಿಲ್ಯಾಕ್ಸೇಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ನೋಡಬಹುದು. ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಇನ್ನೂ ಡೀಟೇಲಾಗಿ ನೋಡಬಹುದು ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ. ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಡಿಫ್ರೆಂಟ್ ಕಂಡೀಷನ್ಸ್ ಜೊತೆ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಡಿಸಬಿಲಿಟಿ ಪರ್ಸನ್ಸ್ಗೆ ಕೂಡ ಹಲವಾರು ಕಂಡೀಷನ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ನೋಡಬಹುದು. ಆ್ಯಂಡ್ ಯಾವ್ಯಾವ ಸರ್ಟಿಫಿಕೇಟ್ಸ್ ಇಂಪಾರ್ಟೆಂಟ್ ಕೂಡ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು ವೀಕ್ಷಕರೇ. ಹಲವಾರು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೂಡ ತುಂಬ ಬೆನಿಫಿಟ್ಸ್ ಆಗಿ ರಿಸರ್ವೇಷನ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಶಾರ್ಟ್ ಲಿಸ್ಟಿಂಗ್ ಆಫ್ ಅಪ್ಲಿಕೇಶನ್ಸ್ ಫಾಲೋಡ್ ಬೈ ಇಂಟರ್ವ್ಯೂ ಆರ್ ರಿಟರ್ನ್ ಆರ್ ಆನ್ಲೈನ್ ಟೆಸ್ಟ್ ಅಂತ ಇದೆ ವೀಕ್ಷಕರೇ. ಸೊ ತಮಗೆ ಇಲ್ಲಿ ಆನ್ಲೈನ್ ಆರ್ ರಿಟರ್ನ್ ಟೆಸ್ಟ್ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ಪ್ಯಾಟರ್ನ್ ಕೊಟ್ಟಿದ್ದಾರೆ ವೀಕ್ಷಕರೇ, ಎಕ್ಸಾಮ್ ಪ್ಯಾಟರ್ನ್ ತಾವು ಇಲ್ಲಿ ನೋಡಬಹುದು. ಸಬ್ಜೆಕ್ಟ್ಸಲ್ಲಿ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಜನರಲ್ ಎಕನಾಮಿ, ಬ್ಯಾಂಕಿಂಗ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಈ ಸಬ್ಜೆಕ್ಟ್ಸ್ ಟೋಟಲಿ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಟೋಟಲ್ 200 ಮಾರ್ಕ್ಸ್ಗೆ ಆ್ಯಂಡ್ 3 ಅವರ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಎಕ್ಸಾಮ್ಗೆ. ಸೊ ತಾವು ಚೆನ್ನಾಗಿ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ ಪ್ರಿಪೇರ್ ಆಗಿ ಹೋಗಬೇಕು ವೀಕ್ಷಕರೇ. ಹಾಗೆ ಇಲ್ಲಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ 1/4 ಆಫ್ ದಿ ಮಾರ್ಕ್ ಕೊಟ್ಟಿದ್ದಾರೆ ವೀಕ್ಷಕರೇ. ಆ್ಯಂಡ್ ಕಟ್ ಆಫ್ ಸ್ಕೋರ್ ಡೀಟೇಲ್ ಕೂಡ ಕೊಟ್ಟಿದ್ದಾರೆ, ಕಂಡೀಷನ್ಸ್ ಇದೆ, ಅದ್ರ ಬೇಸಿಸ್ ಮೇಲೆ ಇವರು ಕಟ್ ಆಫ್ ಮಾರ್ಕು ನೋಡ್ತಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಇಂಟರ್ವ್ಯೂ ಕೂಡ ಇರುತ್ತೆ ವೀಕ್ಷಕರೇ. ಸೊ ಇಂಟರ್ವ್ಯೂ ಟೋಟಲ್ ಮಾರ್ಕ್ಸ್ಗೆ 100 ಇದೆ. ಆ್ಯಂಡ್ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ರಿಸರ್ವೇಷನ್ ಕ್ಯಾಟಗರೀಸ್ಗೆ ಕೂಡ ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಡೀಟೇಲಾಗಿ. ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬೋದು ವೀಕ್ಷಕರೇ, ಏನು ಕಂಡೀಷನ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಪ್ರೊಬೇಷನ್ ಆ್ಯಂಡ್ ಕನ್ಫರ್ಮೇಷನ್ ಪೀರಿಯಡ್ 2 ಇಯರ್ಸ್ ಇರುತ್ತೆ ವೀಕ್ಷಕರೇ ಡೇಟ್ ಆಫ್ ಜಾಯ್ನಿಂಗಿಂದ, ತಾವು ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ವೀಕ್ಷಕರೇ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್, ಪೇಮೆಂಟ್ ಆಫ್ ಫೀಸ್ ಮತ್ತು ಏನು ರಿಕ್ವೈರ್ಡ್ ಇದೆ ವೀಕ್ಷಕರೇ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ನೋಟ್ಸ್ ಟು ಬಿ ನೋಟೆಡ್ ಬಿಫೋರ್ ರಿಜಿಸ್ಟ್ರೇಷನ್ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಇದು ನೋಡ್ಕೋಬಹುದು. ಅಲ್ಲಿ ಅಪ್ಲಿಕೇಶನ್ ಫೀಸ್ ವೀಕ್ಷಕರೇ
ಸೊ ರಿಸರ್ವೇಷನ್ ಕ್ಯಾಟಗರೀಸ್ಗೆ 175 ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅದರ್ಸ್ಗೆ ಇಲ್ಲಿ 1000 ರೂಪೀಸ್ ಇದೆ ವೀಕ್ಷಕರೇ ಅಪ್ಲಿಕೇಶನ್ ಫೀ ಇನ್ಕ್ಲೂಸಿವ್ ಆಫ್ GST. ಇಲ್ಲಿ ಅಪ್ಲಿಕೇಶನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು, ವೆಬ್ಸೈಟ್ ಕೊಟ್ಟಿದ್ದಾರೆ. ಇಲ್ಲಿ ಹೋಗಿ ತಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಫೀ ಪೇ ಮಾಡಬೇಕು ವೀಕ್ಷಕರೇ. ಹಾಗೆ ಇಲ್ಲಿ ಇನ್ನೂ ಪ್ರೊಸೀಜರ್ಸ್ ಡೀಟೇಲ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ನೋಡ್ಕೋಬಹುದು. ಆ್ಯಂಡ್ ಇಲ್ಲಿ ಪೇಮೆಂಟ್ ಆಫ್ ಫೀಸ್ ಆನ್ಲೈನ್ ಮೋಡ್ ಅನ್ಲಿ. ಸೊ ಥ್ರೂ ಆನ್ಲೈನೇ ತಾವು ಫೀಸ್ ಪೇ ಮಾಡಬೇಕು ವೀಕ್ಷಕರೇ. ಹಾಗೆ ಇಲ್ಲಿ ನಿಮಗೆ ಕಾಲ್ ಲೆಟರ್ಸ್ ಇಲ್ಲಾಂದರೆ ಅಡ್ಮಿಟ್ ಕಾರ್ಡ್ ಎಲ್ಲ ಥ್ರೂ ಮೇಲ್ ಆರ್ ಇಲ್ಲಾಂದರೆ ಬ್ಯಾಂಕ್ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ತಾವು ಈ ಬ್ಯಾಂಕ್ ವೆಬ್ಸೈಟ್ಸ್ ಕೂಡ ಅವಾಗ ಚೆಕ್ ಮಾಡ್ತಾ ಇರಬೇಕು ವೀಕ್ಷಕರೇ. ಸೊ ಅಡ್ಮಿಟ್ ಕಾರ್ಡ್ಸ್ನ ಡೌನ್ಲೋಡ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಅನಿಸಿದ್ದು ತಾವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಓದ್ಕೋಬೋದು ವೀಕ್ಷಕರೇ ಡೀಟೇಲ್ ಆಗಿ. ವೀಕ್ಷಕರೇ ತಾವು ಇಲ್ಲಿ ನೋಡಬಹುದು, ಹಲವಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಎಕ್ಸಾಮ್ ಬಿಫೋರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ತಾವು ಕಂಡೀಷನ್ಸ್ನೆಲ್ಲ ಓದ್ಕೊಂಡು ಅಪ್ಲೈ ಮಾಡಿ ವೀಕ್ಷಕರೇ. ಇದರಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಕೂಡ ಇರುತ್ತೆ ವೀಕ್ಷಕರೇ ಆ್ಯಂಡ್ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ನೆಸೆಸರಿ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡ್ಕೋಬಹುದು ವೀಕ್ಷಕರೇ. ಇನ್ನು ಇನ್ಸ್ಟ್ರಕ್ಷನ್ಸ್ನೆಲ್ಲ ಓದ್ಕೊಂಡು ತಾವು ಈಸಿಯಾಗಿ ಆ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು ವೀಕ್ಷಕರೇ. ಸೊ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂದ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.